ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 17ನೇ ವಾಕ್ಯ. ಈ ಭಾಗ್ಯವು ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದುಕೊಂಡಿರಿ. ಮೋಶೆ ಇಸ್ರಾಯೇಲ್ ಮಕ್ಕಳ ಸಂಗಡ ಮಾಡುವಂತಹ ಉಪನ್ಯಾಸಗಳನ್ನು ನಾವು ಈ ಒಂದು ಅಧ್ಯಾಯಗಳಲ್ಲಿ ನೋಡಬಹುದು. ಇಸ್ರಾಯೇಲರಿಗೆ ದೇವರ ಒಂದು ಮಾತುಗಳನ್ನು ನಾವು ನೋಡುವಂಥ ಸಮಯದಲ್ಲಿ ದೇವರು ಹೇಳ್ತಾ ಇರುವಂತಹ ಮೋಶೆಯ ಮೂಲಕ ದೇವರು ಮಾತನಾಡ್ತಾ ಇದ್ದಾರೆ. ದೇವರು ಹೇಳುವಂತಹ ಒಂದು ಮಾತು, ಈ ಭಾಗ್ಯ ನಮ್ಮ ಸಾಮರ್ಥ್ಯ ಸಾಹಸಗಳಿಂದಲೇ ನಮಗುಂಟಾಯಿತು ಅಂದುಕೊಂಡಿರಿ. ಹುಷಾರ್ ಅಂತ ಹೇಳ್ತಾರೆ. ಅದರದ ಜೋಕೆ, ಅದರ ಅರ್ಥ ಏನು? ನೀವ್ಯಾವತ್ತೂ ಸಹ ಇವತ್ತು ನೀವು ಹೊಂದಿಕೊಂಡಿರುವಂತಹ ಸಂತೋಷ, ಸಮಾಧಾನ, ಈ ಆಶೀರ್ವಾದಗಳಿಗೆ ದೇವರು ಕಾರಣ ಅಂತ ಹೇಳೋದು ಬಿಟ್ಟು ನಮ್ಮ ಸಾಮರ್ಥ್ಯ, ನಮ್ಮ ಬಲ, ನಮ್ಮ ಶಕ್ತಿ ಕಾರಣ ಎಂಬುದಾಗಿ ಹೇಳ್ಬೇಡಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಮ್ಮ ಜೀವಿತದ ಕಷ್ಟಗಳ ಮಧ್ಯದಲ್ಲಿ, ವೇದನೆಗಳ ಮಧ್ಯದಲ್ಲಿ, ದುಃಖದ ಮಧ್ಯದಲ್ಲಿ ನಮ್ಮ ಸಂಗಡ ಇದ್ದು ನಮಗೆ ಸಹಾಯ ಮಾಡಿದ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮಗೆ ಬಿಡುಗಡೆಯನ್ನು ಕೊಟ್ಟಂತಹ ಕರ್ತನಾದ ಯೇಸು ನಮಗೋಸ್ಕರ ಜೀವಿಸ್ತಾ ಇದ್ದಾನೆ. ಆತನಲ್ಲಿ ನಾವು ಆಶ್ರಯಿಸಿ ಜೀವಿಸುವಾಗ, ಆತನ ಮುಖವನ್ನು ನಾವು ನೋಡುವಾಗ, ಆತನಲ್ಲಿ ನಾವು ಭರವಸೆಯನ್ನಿಡುವಾಗ ನಮಗಾಗಿ ಆತನ ಅದ್ಭುತವನ್ನು ಮಾಡ್ತಾನೆ. ಆದರೆ ಸನ್ನಿವೇಶಗಳು ಎಲ್ಲ ಅನುಕೂಲವಾದ ನಂತರ ಕೆಲವರು ಹೇಳ್ತಾರೆ, ಇದು ನಮ್ಮ ಬಲದಿಂದ ಆಯಿತು, ಇದು ನಮ್ಮ ಶಕ್ತಿಯಿಂದ ಆಯಿತು, ಇದು ನಮ್ಮ ಸಾಮರ್ಥ್ಯದಿಂದ ಆಯಿತು ಎಂಬುದಾಗಿ ಹೇಳಿ ತಮ್ಮನ್ನೇ ಹೊಗಳಿಕೊಳ್ಳುವಂತಹ ಅನೇಕ ಅನುಭವಗಳನ್ನು ನಾವು ನೋಡ್ತೀವಿ. ಇಲ್ಲಿ ಇಸ್ರಾಯೇಲ್ ಮಕ್ಕಳಿಗೆ ಮೋಶೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತಾ ಇದ್ದಾನೆ. ನೀವು ಉಂಡು ಕುಡಿದು ಸಂತೋಷವಾಗಿರುವಾಗ, ನೀವು ಆನಂದವಾಗಿರುವಾಗ, ನಿಮ್ಮ ಜೀವಿತದಲ್ಲಿ ದೇವರು ನಿಮಗೆ ಸಹಾಯ ಮಾಡಿದಾಗ, ನೀವು 15ನೇ ವಾಕ್ಯದಿಂದ ನಾವು ಅದರ ಕೊನೆಯ ಭಾಗದಲ್ಲಿ ಓದುವಾಗ, ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿಕೊಟ್ಟು ನಿಮ್ಮ ಪೂರ್ವಕರಿಗೆ ತಿಳಿಯದೇ ಇದ್ದ ಮನ್ನವನ್ನು ಕೊಟ್ಟು ಪೋಷಿಸಿದ ಆತನನ್ನು ನೀವು ಮರೆತು, ನಿಮ್ಮನ್ನು ಪೋಷಣೆ ಮಾಡಿದಂತಹ, ನಿಮಗೆ ಸಹಾಯ ಮಾಡಿದ, ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಿದ ಆ ದೇವರನ್ನು ಮರೆತು ನೀವು ಇದು ನಮ್ಮಿಂದ ಆಯಿತು, ಇದು ನಮ್ಮ ಬಲದಿಂದ ಆಯಿತು ಅಂತ ಹೇಳ್ಬೇಡ್ರಿ ಅಂತ ಹೇಳ್ತಾನೆ. ಈ ದಿವಸ ದೇವರ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು, ವೇದನೆಗಳು, ನಿರಾಶೆಗಳು ಬಂದಾಗ ಅದರ ಮಧ್ಯದಲ್ಲಿ ನಮ್ಮ ಸಂಗಡ ಇದ್ದು, ನಮ್ಮ ಜೊತೆಯಲ್ಲಿದ್ದು, ನಮ್ಮನ್ನು ಆಶೀರ್ವದಿಸಿ, ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಉನ್ನತವಾಗಿ ನಡೆಸಿದಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮಗೆ ಬಿಡುಗಡೆಯನ್ನು ಕೊಟ್ಟಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಅದ್ಭುತವನ್ನು ಮಾಡಿದಂತಹ ಸರ್ವಶಕ್ತನಾದ ಒಬ್ಬ ದೇವರು. ಆ ದೇವರನ್ನು ನಾವು ಮರೆತು, ಆ ದೇವರು ಮಾಡಿದ್ದನ್ನು ನಾವು ಮರೆತು, ಆ ಒಂದು ಕ್ರೆಡಿಟನ್ನು ನಾವು ತೆಗೆದುಕೊಳ್ಬಾರ್ದು. ಇವತ್ತು ನಾವು ನಿಂತಿದ್ದರೆ ಅದು ದೇವರ ಮಹಾಕೃಪೆ. ನಾವೇನಾದರೂ ಸಂಪಾದನೆ ಮಾಡಿದರೆ ಅದು ದೇವರ ಮಹಾಕೃಪೆ. ನಾವೇನಾದರೂ ಆಗಿದ್ರೆ, ನಮಗೆ ಸ್ಥಾನಮಾನಗಳು ಸಿಕ್ಕಿದ್ರೆ ಅದು ದೇವರ ಕೃಪೆ ಎಂಬುದನ್ನು ಮರಿಬಾರ್ದು. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನಾವೇ ಹೆಚ್ಚಿಸಿಕೊಂಡು, ನಮ್ಮನ್ನು ನಾವೇ ಹೆಚ್ಚಿಸಿಕೊಂಡವರಾಗಿ, ಇದು ನನ್ನ ಬಲದಿಂದ ಆಯಿತು, ಇದು ನನ್ನ ಸಾಮರ್ಥ್ಯದಿಂದ ಆಯಿತು ಎಂಬುದಾಗಿ ಹೇಳುವಂಥ ಅನುಭವ ಮನುಷ್ಯರಾದ ನಮ್ಮ ಜೀವಿತದಲ್ಲಿ ಬರ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಇಲ್ಲ, ನಾವು ದೇವರ ಮೇಲೆ ಭಾರ ಹಾಕಬೇಕು, ದೇವರಲ್ಲಿ ಆಶ್ರಯಿಸಬೇಕು, ದೇವರ ಮುಖವನ್ನು ನೋಡಬೇಕು. ದೇವರೇ, ಇದು ನನ್ನ ಬಲದಿಂದ ಅಲ್ಲಪ್ಪ, ನನ್ನ ಶಕ್ತಿಯಿಂದ ಇದಾಗಲಿಲ್ಲ, ನಿನ್ನ ಸಹಾಯದಿಂದ, ನಿನ್ನ ಅನುಗ್ರಹದಿಂದ ನನ್ನ ಜೀವಿತದಲ್ಲಿ ಇದನ್ನು ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಆತನಲ್ಲಿ ನಾವು ಆಶ್ರಯಿಸುವಾಗ, ಆತನ ಮುಖವನ್ನು ನಾವು ನೋಡುವಾಗ, ಆತನ ಚಿತ್ತಕ್ಕೆ ನಾವು ವಿಧೇಯರಾಗುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನ ಸನ್ನಿಧಾನದಲ್ಲಿ ನಮ್ಮನ್ನೇ ಪೂರ್ಣವಾಗಿ ಸಮರ್ಪಿಸಿಕೊಳ್ಳೋಣ. ಆತನ ಚಿತ್ತಕ್ಕೆ ನಮ್ಮನ್ನೇ ಒಪ್ಪಿಸಿಕೊಡೋಣ. ಕರ್ತನು ತಾನೇ ನಮಗಾಗಿ ಅದ್ಭುತವನ್ನು ಮಾಡ್ತಾನೆ. ಎಷ್ಟೋ ಅದ್ಭುತಗಳು ನಮಗೆ ಮಾಡಿದ್ದಾನೆ. ಇಸ್ರಾಯೇಲ್ ಮಕ್ಕಳಿಗೆ ಮೋಶೆ ಹೇಳ್ತಾನೆ, ಅದರ 15-16ನೇ ವಾಕ್ಯದಲ್ಲಿ, ಐಗುಪ್ತ ದೇಶದಿಂದ
ನಿಮ್ಮನ್ನು ಬಿಡುಗಡೆ ಮಾಡಿದ್ರು. ದಾಸರಾಗಿದ್ದಂತಹ ನಿಮ್ಮನ್ನು ಬಿಡುಗಡೆ ಮಾಡಿದ್ರು. ವಿಷಸರ್ಪಗಳು ಚೇಳುಗಳು ಇದ್ದ ಘೋರವಾದ ಮಹಾರಣ್ಯದಲ್ಲಿ ಯಾವುದು ನಿಮ್ಮನ್ನು ಕಚ್ಚದ ಹಾಗೆ ಕಾಪಾಡಿದನೋ, ಬತ್ತಿ ಹೋಗಿದ್ದಂತಹ ಭೂಮಿಗಳನ್ನು, ನೀರಿಲ್ಲದಂತಹ ಸ್ಥಳದಲ್ಲಿ ನೀರನ್ನು ಕೊಟ್ಟು, ಬಂಡೆಯೊಳಗಿಂದ ನೀರನ್ನು ಹೊರಡಿಸಿ, ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮನ್ನಾ ಎಂಬ ಆಹಾರವನ್ನು ಕೊಟ್ಟು ನಿಮ್ಮನ್ನು ಪೋಷಣೆ ಮಾಡಿ, ನೀರಿಗೆ ನೀರು, ಆಹಾರಕ್ಕೆ ಆಹಾರ, ಎಲ್ಲ ರೀತಿಯ ಸಹಾಯಗಳನ್ನು ಮಾಡಿ ಪೋಷಣೆ ಮಾಡಿದಂತಹ ದೇವರನ್ನು ನೀನು ಮರೆತು ಹೋಗಬೇಡ. ಮರೆತು ಬಿಟ್ಟು ದೇವರಿಗೆ ಕೊಡಬೇಕಾದ ಸಲ್ಲಬೇಕಾದ ಗೌರವವನ್ನು ಕೊಡದೆ ನೀನೇ ತೆಗೆದುಕೊಳ್ಳಬೇಡ ಎಂಬುದಾಗಿ ಮೋಶೆ ಹೇಳ್ತಾ ಇದ್ದಾನೆ. ಈ ಬೆಳಗ್ಗೆ ದೇವರು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಕರ್ತನೆ, ನೀನು ನನ್ನ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನೀವು ನಮಗೆ ಕೊಟ್ಟಂತಹ ಆಶೀರ್ವಾದಗಳಿಗಾಗಿ ಸ್ತೋತ್ರ. ನಾವು ನಮ್ಮ ಘನತೆ, ನಾವು ಗೌರವ, ಘನತೆ ಎಲ್ಲವನ್ನು ನಿಮಗೆ ಸಲ್ಲಿಸ್ತೇವೆ. ಆತನಲ್ಲಿ ಆಶ್ರಯಿಸಿ ಮುಂದೆ ಸಾಗೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ ನಮ್ಮ ಸಂಗಡ ಇದ್ದುದಕ್ಕಾಗಿ ಸ್ತೋತ್ರ. ನೀನು ನಮ್ಮನ್ನು ಉನ್ನತ ಸ್ಥಿತಿಗೆ ತಂದಿರುವಂತಹ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನಲ್ಲಿ ಆಶ್ರಯಿಸಿ ನಿನಗಾಗಿ ಜೀವಿಸುವಂತೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ಆಶ್ರಯಿಸ್ತೇವೆ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.